ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳಿದಾಗ್ಲೇನೆ ತುಂಬಾ ಇಷ್ಟಪಟ್ಟಿದ್ವಿ. ಇಡೀ ತಂಡ ಬಹಳ ಇಷ್ಟಪಟ್ಟು ಮಾಡಿದಂತ ಹಾಡಿದ್ದು. ಅಷ್ಟೇ ಚೆನ್ನಾಗಿ ತೆಲುಗುಲಿ ವಿಜಯ್ ಕುಮಾರ್ ಅವರು ಕೂಡ ಬರ್ತಿದ್ದಾರೆ. ಅಂಡ್ ಈ ಹಾಡು ನನಗೆ ತುಂಬಾ ಸ್ಪೆಷಲ್. ಯಾಕಂತಂದ್ರೆ ನಮ್ಮ ನಿರ್ದೇಶಕರು ಗೊತ್ತಿಲ್ವೋ ಗೊತ್ತಿಲ್ಲ, ನನಗೆ ಪಾಠ ಮಾಡಿದಂತ ನನ್ನ ಗುರುಗಳು ಈ ಹಾಡಲ್ಲಿದ್ದಾರೆ. ನಾನು ಪಾಠ ಮಾಡಿದಂತ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿದ್ದಾರೆ. ಸೊ ನಮ್ಮ ಇಡೀ ಆಪ್ ಸಂಸ್ಥೆಯ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ. ಇದನ್ನ ಕೊರಿಯೋಗ್ರಾಫ್ ಮಾಡಿರೋದು ದರ್ಶನ್ ಅಂಡ್ ತಂಡ. ಸೊ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಮ್ಮ ನಿರ್ಮಾಪಕರಿಗೆ ಡೇ 1 ನಿಂದ ಇವತ್ತವರೆಗೂ ಸುಮಾರು 1.5-2 ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಹೇಳಿದ್ ಮುಂದೆ ಅವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಮಾಡೋಣ ಅಂತ. ಅದನ್ನ ಇವಾಗ ಒಂದೊಂದಾಗಿ ಪ್ರತಿದಿನನೂ ಕರೆದು ಅದ್ರ ಪ್ಲಾನ್ಸ್ಗಳನ್ನ ಮಾತಾಡ್ತಾ ಅದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ಅಂಡ್ ಬೃಂದಾ ಥ್ಯಾಂಕ್ ಯು. ಈಸ್ ಜಸ್ಟ್ ಏನಂತೀರಾ, ಮೊದಲನೇ ಹಾಡು. ಮುಂದೆ ಇನ್ನೂ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಈ ಹಾಡನ್ನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಂ ನಮಃ ಶಿವಾಯ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ದಿನಗಳ ನಂತರ ಸಿಗ್ತಾ ಇದೀವಿ. ತುಂಬಾ ವಿಷಯಗಳಿದೆ ಶೇರ್ ಮಾಡ್ಕೊಳಕ್ಕೆ. ಇವತ್ತು ಶಿವನನ್ನ ನೆನೆಸ್ಕೊಂಡು ಶುಭಾರಂಭ ಆಗ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ. ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಹರ ಓಂನ ಲಿರಿಕಲ್ ವಿಡಿಯೋನ ನಿಮ್ ಮುಂದೆ ಇಟ್ಟಿದೀವಿ. ಈ ಹಾಡು ಹೇಗ್ ಮೂಡ್ ಬಂದಿದೆ ಅಲ್ಲ, ಅದ್ರ ಬಗ್ಗೆ ನನ್ಗೆ ತುಂಬಾನೇ ಖುಷಿ ಇದೆ. ಚಾಂಟಿಂಗ್ ಕೇಳ್ತಾ ಇದ್ರೆ ಒಂದು ಬೇರೆನೆ ರೀತಿ ವೈಬ್ರೇಷನ್ ಅನ್ಸುತ್ತೆ ನೀವು ಹೇಳ್ದಾಗೇನೆ, ವಿಚ್ ಇಸ್ ವೆರಿ ಟ್ರೂ. ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ, ತುಂಬಾನೇ ಚೆನ್ನಾಗಿ ಹಾಡಿದ್ದಾರೆ, ಎಲ್ಲ ಹೇಳಿದ್ದಾರೆ ಆಲ್ರೆಡಿ. ಅದನ್ನ ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್, ನಮ್ಮ ಡೈರೆಕ್ಟರ್ ಅಂಡ್ DOP ಸರ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾನೇ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಅಂಡ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಇನ್ಫ್ಯಾಕ್ಟ್ ಪ್ರತಿದಿನ ಶುರುವಾಗೋದು ಶಿವನನ್ನ ನೆನೆಸ್ಕೊಂಡು ಅಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನನ್ನ ನೆನೆಸ್ಕೊಂಡು. ಅಂಡ್ ನನ್ನ ಶಿವನ ಪ್ಲೇ ಲಿಸ್ಟ್ ಅಲ್ಲಿ ಅತಿ ಹೆಚ್ಚು ಕೇಳಿದಂತ ಸಾಂಗ್ ಇದು. ಒಮ್ಮೊಮ್ಮೆ ಕೇಳ್ತಾ ಮರ್ತು ಜೋರಾಗಿ ಮನೇಲಿ ಹಾಡ್ತಾ ಇರ್ತಿದ್ದೆ. ಐ ಗೆಸ್ ನನ್ನ ನೇಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ. ಸಾರಿ ಸರ್, ಕುಡಂಟ್ ಹೆಲ್ಪ್. ಬಟ್ ನಂಗೆ ಅದೇ ತುಂಬಾನೇ ಇಷ್ಟ ಆದಂತ ಸಾಂಗ್ ಇದು. ಅಷ್ಟು ಮೀನಿಂಗ್ಫುಲ್ ಆಗಿದೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಬರೀ ಆರಂಭ ಅಷ್ಟೇ. ಇನ್ನು ತುಂಬಾ ಸತಿ ಮೀಟ್ ಮಾಡಕ್ಕಿದೆ, ತುಂಬಾ ಕಾಂಟೆಂಟ್ ಕೊಡಕ್ಕಿದೆ, ಮೂವಿ ಕೂಡ ಕೊಡಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಮೇಲೆ ಶಿವನ ಕೃಪೆ ಇರಲಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ನಮ್ಗೆ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಕ್ ಚಾನ್ಸ್ ಕೊಟ್ಟಿದ್ದಕ್ಕೆ ಅಂಡ್ ವೇಲು ಸರ್ ಥ್ಯಾಂಕ್ ಯು. ನಮ್ದು ಸಾಂಗ್ ನಿಮ್ದಲ್ಲಿ ಬಂದ್ರೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಈ ಸಾಂಗ್ ಆಕ್ಚುಲಿ ನಾವು ಸ್ವಲ್ಪ ಯೂಸ್ ಮಾಡ್ಕೊಂಡೇ ಮಾಡಿದೀವಿ. ಯಾಕೆಂದ್ರೆ ಈಗಿನ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಲಿರಿಕಲ್ಗೆ ಫಸ್ಟ್ ಫ್ರೆಶ್ ಆಗಿಲ್ಲ ಅಂತ ಅನ್ಕೊಂಡ್ ಮಾಡಿದೀವಿ. ಅನ್ಕೊಂಡಿದೀನಿ ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಗಿದೆ ಸಾಂಗ್ ಅಂತ. ನೋಡೋಣ ಜನಗಳು ಏನಂತಾರೆ ಅಂತ. ಅಂಡ್ ಎಲ್ಲ ನಮ್ಮ ಟೀಮ್ ದೀಕ್ಷಿತ್ ಸರ್, ಆಕ್ಚುಲಿ ದೀಕ್ಷಿತ್ ಸರ್ ಸಿಕ್ಕಿ ನಂಗೆ ಅದೃಷ್ಟ ನನ್ನ ಸಿನಿಮಾಗೆ. ಮೇಡಮ್ ಕೂಡ ತೋರಿಸ್ತಾ ಇದೆ ನಾನು ಅಂತ. ಸೊ ಹಿಂಗೆ ಎಂಜಾಯ್ ಮಾಡಿದೀವಿ ಎಲ್ಲರೂ. ಅಂದ್ರೆ ಎಲ್ಲ ಗೊತ್ತಿರೋರೆ ಎಲ್ಲ ಫ್ರೆಂಡ್ಸ್ಗಳು ಸೇರ್ಕೊಂಡೆ ಮಾಡಿರೋದು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂಡ್ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದೀನಿ. ಆಮೇಲೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ನಾಗಾರ್ಜುನ್ ಆಕ್ಚುಲಿ ನಂಗೆ ತುಂಬಾ ಚೆನ್ನಾಗಿ ಬರ್ಕೊಟ್ಟ ಸಾಂಗು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗು. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಟೀಮ್ಗೆ ಯಾರು ಮರ್ತಿದ್ರೆ ಸಾರಿ. ಥ್ಯಾಂಕ್ ಯು ಎಲ್ರು. ವೈಫ್ ಕೂಡ ಬಂದಿದ್ದಾರೆ, ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ, ನಮ್ಮ ಆಂಟಿ ಅಂಕಲ್ ಎಲ್ಲ ಬಂದಿದ್ದಾರೆ. ಸಾರಿ ಈಗೆಲ್ಲ ನೋಡ್ತಿದ್ದೀನಿ ಯಾರು ಲೇಟಾಗಿ ಬಂದಿದ್ರ. ಸರ್ ವೈಫ್ ಇರೋದಕ್ಕೆ ಜಾಸ್ತಿ ಭಯ ಆಗ್ತಿದ್ಯಾ ಮಾತಾಡಕ್ಕೆ? ಏನಾದ್ರು ವೈಫ್ ಮುಂದೆ ಮಾತಾಡಲ್ವಾ ನೀವು? ಹಂಗಿಲ್ಲ ಜನರಲಿ. ಓಕೆ ಸರ್, ಸಿಂಪಲ್ ಸುನಿ ಸರ್ ಜೊತೆ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದೀರಾ. ಸೊ ಅವರ ಡೈರೆಕ್ಷನ್ ಅಂಡರ್ ನೀವು ವರ್ಕ್ ಮಾಡಿದ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ನಮ್ಗೆ, ಹೇಗಿತ್ತು? ಆಕ್ಚುಲಿ ನಾನು ಆಲ್ರೆಡಿ ಒಂದು 10-12 ಇಯರ್ಸ್ ಆಯ್ತು ಬಂದು. ಸುನಿ ಸರ್ ಫಸ್ಟ್ ಸಿನಿಮಾ ನಾನು ಜೊತೆಗಿದ್ದೀನಿ. ಸಿಂಪಲ್ ಅಂಗಲಷ್ಟೇ ಫಸ್ಟ್ ಸಿನಿಮಾ. ಅವಾಗ ಆಟ ಆಡ್ಕೊಂಡಿದ್ದೆ, ನಾನೇನು ಕೆಲಸ ಮಾಡ್ತಿರ್ಲಿಲ್ಲ. ಏನಂತ ಗೊತ್ತಿಲ್ಲ, ಏನ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಹೋಗ್ತಾ ಸ್ವಲ್ಪ ಕಲ್ತ್ಕೊಂಡೆ. ಸೊ ಅಲ್ಮೇಲೆ ಅವ್ರಿಗೂ ಜೊತೆಗೆ ವರ್ಕ್ ಮಾಡಿದೆ. ಆಮೇಲೆ ಆಕ್ಚುಲಿ ಟೆಕ್ನಿಕಲ್ ಟೀಮ್ ನಾನೆಲ್ಲ VFX ಎಲ್ಲ ಅವ್ರದ್ದು ಸಿನಿಮಾ ಮಾಡ್ತಿರೋದ್ರಿಂದ ನಾವೇ ಒಂದು ಸ್ಟುಡಿಯೋ ಓಪನ್ ಮಾಡಿದ್ವಿ, ಪಿನಾಕ ಸ್ಟುಡಿಯೋಸ್ ಅಂತ, ರಕ್ಷಿತ್ ಸರ್ ಜೊತೆ. ಸೊ ಈಗೆಲ್ಲ ಆ ರಕ್ಷಿತ್ ಸರ್ ಟೀಮ್ ನಾವೆಲ್ಲ ಸೇರ್ಕೊಂಡು ಒಂದು ಪಿನಾಕ ಸ್ಟುಡಿಯೋ ಅಂತ ನಡೆಸ್ತಿದ್ವಿ. ಇದು
ಆಕ್ಚುಲಿ ಡೈರೆಕ್ಷನ್ ಸ್ವಲ್ಪ ಮಾಡ್ಬೇಕು ಅಂತ ಅನ್ಕೊಂಡು ಸ್ಟುಡಿಯೋ ಒಂದು ಬ್ಯಾಲೆನ್ಸ್ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆಮೇಲೆ ಈಗ ಪ್ರಕಾಶ್ ಸರ್ ಚಾನ್ಸ್ ಕೊಟ್ಟರು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸರ್ ಹಾಡಿನ ಬಗ್ಗೆ ಒಂದೆರಡು ಮಾತುಗಳು. ಹಾಡಿಂದು ಆಕ್ಚುಲಿ ಸಿನಿಮಾದಲ್ಲಿ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಬರೋಂಥ ಸಾಂಗು, ಒಂದು ಮೋಟಿವೇಶನ್ ಸಾಂಗು. ಆ ಮೂಮೆಂಟಿಗೆ ತುಂಬಾ ಸೂಟ್ ಆಗುತ್ತೆ. ಇವಾಗ ನೋಡಿದ್ರೆ ನಿಮ್ಗೆ ಒಂದು ಬರೀ ಶಿವ ಶಿವ ಅಂತ ಹೇಳ್ಬೋದು, ಬಟ್ ಆ ಸ್ಟೋರಿ ತಕ್ಕನಾಗೆ ಅದು ಬ್ಲೆಂಡ್ ಆಗಿದೆ. ಪ್ರತಿಯೊಂದು ಡೈಲಾಗ್ಸು ಸ್ಟೋರಿ ತಕ್ಕನಾಗಿದೆ, ನಮ್ಮ ಸ್ಟೋರಿಗೂ ರಿಲೇಟೆಡ್ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ನಮ್ ಕಂಟೆಂಟ್ ಬಿಡ್ತಿದೀವಿ, ಒಂದು ಶಿವ ಸಾಂಗ್ ನೆನೆಸ್ಕೊಂಡ್ ಮಾಡೋಣ ಅಂತಾನೆ ಫಸ್ಟ್ ಸಾಂಗ್ ಇದನ್ನ ಬಿಡ್ತಿದೀವಿ. ಸೊ ಇನ್ನ 4 ಸಾಂಗ್ ಇದೆ, ಬರುತ್ತೆ. ಥ್ಯಾಂಕ್ ಯು. ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಒಂದೆರಡು ಮಾತಲ್ಲಿ ಏನಾದ್ರೂ ಹೇಳೋದಾದ್ರೆ. ಆಕ್ಚುಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದ್ರೆ ನಾನು ನೋಡಿರೋ ಸಿನಿಮಾಸ್ ರಾಬರಿ ಸಿನಿಮಾಸ್ ತುಂಬಾ ಕಮ್ಮಿ ಇದೆ, ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಬಂದೇ ಇಲ್ಲ ಅಂತ ಅನ್ಕೊಂತೀನಿ. ಇದು ಫಸ್ಟ್ ಪ್ರಯತ್ನ ಮಾಡೋ ಗೊತ್ತಾಯ್ತು, ತುಂಬಾ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ, ಬಟ್ ಮ್ಯಾನೇಜ್ ಮಾಡಿದೀವಿ. ತುಂಬಾ ಜನ ಆರ್ಟಿಸ್ಟ್ ಇದ್ರು, ಎಲ್ಲರಿಗೂ ಅವ್ರವ್ರ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಕೊಡಬೇಕು ಅಂತ ಆ ಲೆವೆಲ್ ಕತೆ ಬರ್ದಿದ್ದೀನಿ. ಆಲ್ಮೋಸ್ಟ್ 1.5 year ತಗೊಂತು ಕತೆ ರೆಡಿ ಆಗಕ್ಕೆ. ಸೊ ಈಗ ಮುಗಿಸಿದೀವಿ, ನೋಡೋಣ ನೆಕ್ಸ್ಟ್ ಈ ಇಯರ್ ಮಿಡ್ಡಲ್ಲಿ ಬರೋಣ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ಇದು ನಂದು ರಂಗಿತರಂಗ ಆದ್ಮೇಲೆ 6ನೇ ಮೂವಿ. 3 ಸೋಲೋ ಮೂವಿ ಮಾಡಿದ್ದೀನಿ. ಲಾಸ್ಟ್ ಸ್ಪೂಕಿ ಕಾಲೇಜ್ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಕಷ್ಟದಲ್ಲಿ ಮಾಡಿದೆ, ಕಷ್ಟನೇ ಬಂತು. ಇದು ಇಷ್ಟಪಟ್ಟು ಮಾಡಿದ್ದೀನಿ, ತುಂಬ ಖುಷಿ ಇದೆ. ಎಸ್ಪೆಷಲಿ ಅಭಿ, ಟೋಟಲ್ ಟೀಮ್, ನಾನು ಬರೀ ಬಂಡವಾಳ ಆಗ್ತಾ ಇದೆ ಎಲ್ಲ ಅಭಿ ಮತ್ತೆ ಸುದಿ ಬಂದಿರ್ಬೋದು ಇವತ್ತಿಗೆ, ಎಲ್ಲ ಅವ್ರು ನೋಡ್ಕೋತಾ ಇದ್ರು. ತುಂಬ ಖುಷಿ ಇದೆ. ಈ ಸಾಂಗಿಂದ ಈ ಜರ್ನಿ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಸಪೋರ್ಟ್ ಬೇಕು. ಮತ್ತೊಂದು ನನಗೆ ತುಂಬ ಖುಷಿ ಆಗೋದು ವೇಲು ಸರ್ ಮೇಲೆ. ರಂಗಿತರಂಗಾಗಿ ಫಸ್ಟ್ ಚೆಕ್ ಕೊಟ್ಟಿದ್ರಿ ನೀವು, ಗೊತ್ತಿಲ್ಲ ನನಗೆ, ಮೊದಲನೇ ಚೆಕ್ಕು. ಅದೇ ಥರ 6 ಸಿನಿಮಾ ಆದಮೇಲೆ ಮೊದಲನೇ ಚೆಕ್ಕು ಈ ಸಿನಿಮಾದ ನಾನು ತೊಗೊಂಡಿದ್ದೀನಿ. ತುಂಬ ಖುಷಿ ಆಯಿತು. ಒಳ್ಳೆ ಅಮೌಂಟ್ ಕೊಟ್ಟಿದ್ದೀರಾ. ಈ ಸಿನಿಮಾ ಗೆಲ್ಲಿಸಿದ್ರೆ ಮತ್ತೆ ನಮಗೆ ಸ್ಫೂರ್ತಿ ಬರುತ್ತೆ ಬೇರೆ ಬೇರೆ ಸಿನಿಮಾ ಮಾಡ್ಲಿಕ್ಕೆ. ನೀವ್ ಇನ್ನೊಂದು ದೊಡ್ಡ ಚೆಕ್ ಕೊಡ್ಬೇಕು ಸರ್ ಅವಾಗ. ಬರ್ತಾರೆ. ತುಂಬಾ ಖುಷಿ. ವೇಲು ಸರ್ ಹೇಳ್ತಾ ಇದ್ರು, ಸಿನಿಮಾ ಅನ್ನೋದು ಪ್ರೀತಿ ನನಗೆ. ಯಾಕಂದ್ರೆ ಬೇರೆ ಎಲ್ಲಾ ಫೀಲ್ಡ್ ಅಲ್ಲೂ ನಾನು ರಿಯಲ್ ಎಸ್ಟೇಟ್ ಮತ್ತೊಂದು ಮಾಡ್ತಾ ಇರ್ತೀನಿ, ಅದ್ರಲ್ಲಿ ಬರುತ್ತೆ ಹೋಗುತ್ತೆ. ಅದ್ರಲ್ಲ ಈಗ ಪ್ರಕಾಶ್ ಅಂತ ರಂಗಿತರಂಗ ಅಂತ ಗುರುಸ್ತಾರಲ್ಲ, ಇದು ಎಲ್ಲೂ ಇಲ್ಲ ನನಗೆ. ಅದರಿಂದ ಸಿನಿಮಾ ಮಾಡ್ತಾನೆ ಇರ್ತೀನಿ. ಈ ಸಿನಿಮಾ ಗೆಲ್ಲೇಬೇಕು. ಅದು ಯಾಕಂದ್ರೆ ಪ್ರತಿಯೊಬ್ರು ಶ್ರಮ ಇದೆ. ನಿಮ್ಮ ಸಹಕಾರ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಸರ್ ಹಾಡಿನ ಬಗ್ಗೆ ಏನ್ ಹೇಳಲೇ ಇಲ್ಲ, ಇವತ್ತು ಸಾಂಗ್ ಲಾಂಚ್ ಮಾಡಿದೀವಿ ನಾವು. ಇಲ್ಲ ಖುಷಿ ಇದೆ, ತುಂಬಾ ಖುಷಿ ಇದೆ. ಆಲ್ರೆಡಿ ನಾನು ಸಾಂಗ್ ನೋಡಿದ್ದೆ. ಟೋಟಲ್ ಟೀಮ್ ಇದೆ. ನನಗಿಂತ ನಾನು ಹೆಚ್ಚಿಗೆ ಸ್ಪೆಂಡ್ ಮಾಡಲ್ಲ, ನಮ್ಮ ಸುದಿಯವ್ರು ನೋಡ್ಕೋತಾರೆ. ತುಂಬಾ ಖುಷಿ ಇದೆ. ಈ ಸಾಂಗ್ ಗೆಲ್ಲುತ್ತೆ, ಸಿನಿಮಾ ಗೆಲ್ಲುತ್ತೆ. ಪ್ರತಿಯೊಬ್ಬರು ಸಹಕಾರ ಬೇಕೇ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರಂಗಿತರಂಗ ಸಿನಿಮಾ ಆಡಿಯೋಗೆ ನಮ್ಮ ಹತ್ರ ಬಂದಾಗ ಅವ್ರಿಗೆ ಫಸ್ಟ್ ಎಂಟ್ರಿ ಅನ್ಕೊಂತೀನಿ ಆ ಸಿನಿಮಾಗೆ, ಆಡಿಯೋಗೆ, ಸಾರಿ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿಗೆ. ಅವ್ರು ಬಂದಾಗ ಬಹಳ ಬಹಳ ಇನ್ನೋಸೆಂಟ್. ಇವತ್ತಿಗೂ ಹಂಗೆ ಇದ್ದಾರೆ. 6ನೇ ಚಿತ್ರ ಇವತ್ತಿಗೂ ಹಂಗೆ ಇದ್ದಾರೆ. ನನಗೆ 6 ಪಿಕ್ಚರ್ ಮಾಡಿದ್ರೆ ನನಗೆ ಅನಿಸ್ಲೇ ಇಲ್ಲ ಅವರು. ನನಗೆ ಆಶ್ಚರ್ಯ ಆಯ್ತು. ಆ ಪಿಕ್ಚರಲ್ಲಿ ನನಗೆ ಟೆನ್ಷನ್ ಆಯ್ತು, ಏನಪ್ಪ ಯಾವುದೋ ಬಿಸ್ನೆಸ್ ಇಂದ ಈ ಬಿಸ್ನೆಸ್ಗೆ ಬರ್ತಾ ಇದ್ದೀರಿ, ಹೆಂಗಪ್ಪ ರಿಕವರಿ ಮಾಡ್ತೀರಾ ಏನು ಅಂತ. ಆವತ್ತು ಕೂಡ ಆ ಸಿನಿಮಾ ತುಂಬಾ ಚೆನ್ನಾಗಿದೆ. ಅದು ಬಾಹುಬಲಿ ಮುಂದೆ. ಬಾಹುಬಲಿ ಆಡಿಯೋ ಲಾಂಚ್ ಮಾಡಿದ್ದು ಲಹರಿನೇ, ರಂಗಿತರಂಗ ಮಾಡಿದ್ದು ಕೂಡ ಲಹರಿನೇ. 2 ಒಂದೇ ಸಲ ಮಾಡಿದ್ದು. ಸಿನಿಮಾ ಕೂಡ ಒಂದೇ ದಿನ ರಿಲೀಸ್ ಆಯ್ತು. ಇವಾಗ ಹೇಳ್ತಾರೆ ನಮ್ಮ ಕನ್ನಡದವರು ನಮ್ಮ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಅಂತ. ಬಾಹುಬಲಿನೂ ಗೆಲ್ಲಿಸಿದ್ರು, ಅದ್ರ ಎದುರುಗಡೆ ರಂಗಿತರಂಗನೂ ಗೆಲ್ಲಿಸಿದ್ರು. ಇದೇ ನಮ್ಮ ಕನ್ನಡಿಗರು. ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು, ಸೂಪರ್ ಹಿಟ್ ಆಯ್ತು. ಅದರಲ್ಲಿ ಸ್ಟಾರ್ ಕ್ಯಾಸ್ಟ್ ಕೇಳಲಿಲ್ಲ, ಡೈರೆಕ್ಷನ್ ಯಾರು ಅಂತ ಕೇಳಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಕೇಳಿಲ್ಲ. ಪಿಕ್ಚರ್ ಚೆನ್ನಾಗಿತ್ತು, ಹಿಟ್ ಆಯ್ತು. ಸೊ ಆ ರೀತಿ ಕಂಟೆಂಟ್ ಕೊಟ್ರೆ ಖಂಡಿತ ಹಿಟ್ ಆಗುತ್ತೆ. ಒಂದು ಮಾತ್ರ, ಅವತ್ತು ಅವ್ರು 3 ವರ್ಷ ಆದ್ಮೇಲೆ ನಮ್ಮ ಹತ್ರ ಬರಲೇ ಇಲ್ಲ. ಪ್ರಾಫಿಟ್ ಶೇರಿಂಗ್ ಇದರಲ್ಲಿ ನಾವು ಅಗ್ರಿಮೆಂಟ್ ಮಾಡಿದ್ದು, ಅದು ಅವ್ರ ಬಾಯಿನಲ್ಲೇ ಕೇಳಬೇಕು. ಸೊ ಸರ್ ನಿಮ್ಗೆ ಒಂದು ಚೆಕ್ ರೆಡಿ ಇದೆ, ತಗೊಂಡೋಗಿ ಅಂತ ಹೇಳ್ದು. ಚೆಕ್ ಇದೇನು ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಮ್ಮ ಅಕೌಂಟ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು. ಇಲ್ಲ ಸರ್, ನಿಮ್ಗೆ ಕೊಡ್ಬೇಕಾಗಿದ್ದ ಹಣವನ್ನು ನಾವು ಕೊಡ್ಲೇಬೇಕು, ದುಡ್ಡು ಬಂದಿದೆ ಆಡಿಯೋನಲ್ಲಿ, ಅದು ತಗೊಂಡೋಗಿ ಅಂತ. ಆ ಚೆಕ್ ಕೊಟ್ಟಾಗ ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಇದೊಂದೇ ಹಣ ನನಗೆ, ಇದೊಂದೇ ಅಮೌಂಟ್ ಬಂದಿರೋ ಸಿನಿಮಾ ಏನಿಲ್ಲ ಅಂತ. ಅಷ್ಟು ದೊಡ್ಡ ಹಿಟ್ಟಾಗಿ ಕೂಡ ಬಹಳ ಮೋಸ ಹೋಗಿದ್ರು ಅವರು. ಕರೆಕ್ಟೇ ಸರ್? ಒಪ್ಕೊಳ್ಳಿ ಸರ್, ನಿಜ ಒಪ್ಕೊಳ್ಳಿ ಸರ್. ನಾವು ಸತ್ಯನ ಹೇಳ್ತಾ ಇದ್ರೆ ಇಂಡಸ್ಟ್ರಿ ಮುಂದೆ ಬರೋದಿಲ್ಲ. ಬಹಳ ಜನ ಏನ್ ಹೇಳ್ತಾರೆ ಗೊತ್ತಾ, ಯಾಕೆ ಹೇಳೋದು ಬಿಟ್ಬಿಡಿ ಸರ್, ಈ ಸಿನಿಮಾ ಹೋಯ್ತು ಇನ್ನೊಂದು ಸಿನಿಮಾ ಮಾಡೋಣ. ಇಲ್ಲ,
ಇದ್ದಿದ್ದು ಹೇಳಲೇಬೇಕಾಗುತ್ತೆ, ಹೇಳ್ಬೇಕು. ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ, ನಿಮ್ಗೂ ಒಳ್ಳೇದಾಗುತ್ತೆ. ಅದೇ ಚಾಲೆಂಜ್ ಅಲ್ಲಿ 2ನೇ ಪಿಕ್ಚರ್ ಮಾಡೋದು. 2ನೇ ಪಿಕ್ಚರ್ನಲ್ಲಿ ಏನಾಯ್ತೋ ಗೊತ್ತಿಲ್ಲ, ಬಟ್ 6ನೇ ಪಿಕ್ಚರ್ಗೆ ಬಂದಿದ್ದಾರೆ. ಆ ಶಿವನೇ ಕಾಪಾಡ್ತಾರೆ ಸರ್ ಈ ಪಿಕ್ಚರಲ್ಲಿ. ನೀವು ಏನೇನು ಹೇಳ್ಬೇಕು, ಏನೇನು ನೊಂದಿದ್ದೀರೋ ಎಲ್ಲ ಶಿವನೇ ಕಾಪಾಡ್ತಾನೆ. ಸಾಹಿತ್ಯನೂ ಹಂಗೆ ಇದೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಜುಡಾ ಸಾಂಡಿ ಅವರು ಎಷ್ಟು ವಂಡರ್ಫುಲ್ ಮ್ಯೂಸಿಕ್. ಕನ್ನಡದಲ್ಲಿ ಮುಡುಬಿ ಶಿಲ್ಪಾ ಮುಡುಬಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾಡನ್ನ. ಅಫ್ಕೋರ್ಸ್ ಮಂಗ್ಲಿ ತೆಲುಗುನಲ್ಲಿ 2 ಇವತ್ತು 6 ಗಂಟೆ 3 ನಿಮಿಷಕ್ಕೆ ಲಾಂಚ್ ಮಾಡಿದ್ರು. 6 ಆಡಿದೆ ಟೋಟಲಿ. ಎಲ್ಲ ಅದ್ಭುತವಾದ ಗಾಯಕರನ್ನ ಅವ್ರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಪ್ರಕಾಶ್ ಅವರು ಯಾವ್ದ್ರಲ್ಲೂ ಹೋಗೋದಿಲ್ಲ. ನೆನ್ಬಿಟ್ಟು ಸಿಕ್ಕಾಪಟ್ಟೆ ಬ್ಯಾಂಕ್ ಆಫ್ ಪ್ರಕಾಶ್ ಅಂತ ಇಟ್ಕೊಂಡ್ರೆ 500 ಕೋಟಿ ಇದೆ ನಾನು ಅವ್ರ ಹತ್ರ ಹೇಳ್ತಾ ಇಲ್ಲ. ಅವ್ರೊಂದು ಛಲ ಇದೆ. 500 ಕೋಟಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಒಂದು ಛಲ ಇದೆ. ಒಂದು ಅದ್ಭುತವಾದ ಸಿನಿಮಾ ಕೊಡಬೇಕು, ಸಾಧನೆ ಮಾಡಬೇಕು, ದೊಡ್ಡ ಹೆಸರು ಮಾಡಬೇಕು ಅಂತ. ಅವ್ರು ಮೊನ್ನೆ ಬಂದಾಗ ಒಂದೇ ಮಾತು ಹೇಳಿದ್ರು, ಸರ್ ಎಷ್ಟು ಸರ್ ನಿಮಗೆ ರಾಯಲ್ಟಿ ಕೊಡಬೇಕು? ಎಲ್ಲಿ ಸರ್ ರಾಯಲ್ಟಿನೇ ಕೊಡೋದಿಲ್ಲ ಯಾವ ಆಡಿಯೋ ಕಂಪ್ನಿನೂ. ನಮ್ಗೆ ಒಂದೇ ಸಂಸ್ಥೆ ಗೊತ್ತಿರೋದು ಲಹರಿ. ನೀವು ಏನ್ ಕೊಡ್ತಿರೋ ನೀವು ಮಾಡಿ ಸರ್ ಅದು ಅಂದ್ಬಿಟ್ಟು ನಾನು ಇವತ್ತವರೆಗೂ ಯಾವ ನಿರ್ಮಾಪಕರು ಕೂಡ ಲಹರಿ ಸಂಸ್ಥೆ MRT ಮ್ಯೂಸಿಕ್ ಅಲ್ಲಿ ಫ್ರೀಯಾಗಿ ಮಾಡಿಲ್ಲ, ಬರೀ ಕೈನಲ್ಲಿ ಕಳಿಸಿಲ್ಲ. ಖಂಡಿತ ಒಳ್ಳೆ ಮೊತ್ತ ಕೊಟ್ಟಿದ್ದೀವಿ, ಅದು ರಿಕವರಿನೂ ಆಗುತ್ತೆ. ನೀವು ಪಿಕ್ಚರು ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ನಿರ್ದೇಶಕರು ಹೆಸರು ಬರ್ತೇನೆ ನಾನು. ಅಭಿಷೇಕ್, ಯು ಡನ್ ಎ ವಂಡರ್ಫುಲ್ ಜಾಬ್. ಟ್ರೈಲರ್ ಎಲ್ಲ ತೋರಿಸ್ತಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಒಳ್ಳೇದಾಗಲಿ ಸರ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಏನ್ ಹೆಸರಿಟ್ಟಿದ್ದೀರೋ ಈ 6ನೇ ಸಿನಿಮಾನಲ್ಲಿ 5 ಸಿನಿಮಾ ದುಡ್ಡು ಬರಲಿ. ಐ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಸೊ ಅಭಿಷೇಕ್ ಇದನ್ನ ಯಾರಾದ್ರೂ ಒಳ್ಳೆ ಕೊರಿಯೋಗ್ರಾಫರ್ ಕೊಡ್ಬೋದು ಅಂತ ಹೇಳಿದಾಗ ನನ್ನ ಸ್ಟೂಡೆಂಟ್ ಆಗಿರೋದು ದರ್ಶನ್ನ ಹೆಸರು ಹೇಳಿದೆ. ದರ್ಶನ್ ಹೆದರಿಕೆ ಆಯ್ತು ಬಹುಶಃ. ನಾನ್ ಹೆಂಗ್ ಮಾಡ್ಲಿ ಇದನ್ನ ಅಂತ. ನಾನು ಇದ್ದೀನಿ ಕಣೋ, ಮಾಡೋಣ, ಅದೊಂಥರ ಫೋಕ್ ಇದಿರುವಂತದ್ದು, ಮಾಡ್ಬೋದು ಅಂತ ಹೇಳಿದೆ. ಹಾಗಾಗಿ ಕೊರಿಯೋಗ್ರಾಫರ್ ಅಲ್ಲ, ಬಟ್ ಸ್ಟಿಲ್ ಏನೋ ಒಂದು ಆ ಹಾಡಿನ ಆತ್ಮನ ಹಿಡ್ಕೊಂಡು ಅದಕ್ಕೊಂದು ನ್ಯಾಯ ಸಲ್ಲಿಸಿರ್ಬೋದು ನಾವಷ್ಟೇ. ಏನೋ ಅದ್ಭುತ ಹಾಡು ಏನೋ ಅಂತ ಕೊರಿಯೋಗ್ರಾಫರ್ ನಾನು ಹೇಳಲ್ಲ, ಬಟ್ ಇವ್ರುಗಳು ತುಂಬಾ ಕಷ್ಟಪಟ್ಟಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ತುಂಬಾ ಕಷ್ಟಪಟ್ಟಿದ್ದಾರೆ. ಅಂಡ್ ಇದೊಂದು ಅವಕಾಶ ಕೊಟ್ಟ, ಅದು ಅವಕಾಶ ಅಲ್ಲ ಆಕ್ಚುಲಿ, ಅದು ಹಾಗೆ ಆಗ್ತಾ ಹೋಯ್ತು ಆಕ್ಚುಲಿ ಅಲ್ವಾ ಅಭಿ? ಹೀಗಾಗ್ಬೇಕಾಗಿತ್ತು. ಒಳ್ಳೆ ಹಾಡಿದೆ, ಆ ಹಾಡನ್ನ ಜನರಿಗೆ ತಲುಪಿಸೋವಲ್ಲಿ ಸುಮ್ಮನೆ ಕುಣಿದು ಕುಪ್ಪಳಿಸಿ ಮಾಡೋ ಬದಲು ಅದರ ಆತ್ಮದ ಮೂಲಕ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಹುಶಃ ಈ ಸಿನಿಮಾನ ಅದನ್ನ ಕೊರಿಯೋಗ್ರಾಫ್ ಅಂತ ಹೇಳೋದು ಬೇಡ, ಅದು ಏನೋ ಎಲ್ರು ಸೇರಿ ಒಂದು ಸಂಯೋಜನೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಬಹಳ ಒಳ್ಳೆ ನಟ ನಟಿಯರು ಮುದ್ದಾಗಿರೋ 2 ಪೇರಿದೆ. ಒಂದು ಪೇರು, ಅದರ ಜೊತೆಯಲ್ಲಿ ಬಹಳ ತುಂಟಾಟ ಮಾಡುವಂತಹ ಸ್ನೇಹಿತರಿದ್ದಾರೆ, ಕೂಳೆ ಎಬ್ಬಿಸುವ ಸ್ನೇಹಿತರಿದ್ದಾರೆ. ಅದರ ಜೊತೆಯಲ್ಲಿ ಬಹಳ ಖುಷಿಯಿಂದ ಹೇಳ್ತೀನಿ, ಒಂದು 11 ಜನ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಡೈರೆಕ್ಟ್ರು ನನ್ನವರೇ ಇದ್ದಾರೆ. ಹಾಗಾಗಿ ಇದೊಂಥರ ಹೋಮ್ ಪ್ರೊಡಕ್ಷನ್ ತರ. ಥ್ಯಾಂಕ್ ಯು ಪ್ರಕಾಶ್ ಸರ್ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಈಗ ಈ ಸಿನಿಮಾದ ಹಾಡೋದೊಂಥರ ಕೇಳಿದಾಗ ಎಲ್ರು ಚೆನ್ನಾಗಿದೆ ಅಂತಿದ್ರು. ತುಂಬಾ ಸಮಯದ ನಂತರ ಶಿವನನ್ನ ನಾವು ಪೂರ್ತಿಯಾಗಿ ಒಂದು ಹಾಡಲ್ಲಿ ಬಳಸ್ಕೊಂಡು ಸಿನಿಮಾಕ್ಕೆ ಅಳವಡಿಸ್ಕೊಂಡಾಗ ಒಂದು ಬೇರೆ ರೀತಿಯ ಒಂದು ವ್ಯಾಲ್ಯೂ ಅದರಲ್ಲಿ ಇದೆ. ಆ ಐಡಿಯಾ, ಅದರ ಮಾತುಗಳಲ್ಲಿ, ಹಾಡಿನ ಸಾಹಿತ್ಯದಲ್ಲಿ ಸಾಹಿತ್ಯ ರಚಿಸಿದವರಿಗೆ, ಅದನ್ನ ಮ್ಯೂಸಿಕ್ ಕಂಪೋಸ್ ಮಾಡಿದ ಎಲ್ರಿಗೂ, ನಿಜವಾಗ್ಲೂ ಹಾಡಿದವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತೆಲುಗು ವರ್ಷನ್ಗೆ ನಾವು ಕೇಳಬೇಕು, ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ ಹಾಗಾಗಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ಕ್ಯಾಮ್ರಾಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಮರೆಯೋಕ್ಕಾಗೋಕೆ ಸಾಧ್ಯನೇ ಇಲ್ಲ. ದೀಕ್ಷಿ, ನನ್ನ ಮಗು ಅದು, ಅಂಡ್ ಬೃಂದಾ, ಎಲ್ಲರ ಸಪೋರ್ಟ್ ಇದೆ ಆ ಹಾಡಲ್ಲಿ. ಎಲ್ರು ಇಂಟರಾಕ್ಷನ್, ಅಷ್ಟು ಜನ ಸಪೋರ್ಟಿಂಗ್ ಆಕ್ಟರ್ಸ್ ಈ ಹಾಡಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಅಲ್ಲದೆ ಸಪೋರ್ಟಿಂಗ್ ಆಕ್ಟರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಆ ಇದರಲ್ಲಿ. ಹಾಗಾಗಿ ಹಾಡನ್ನ ನೋಡ್ಬೇಕು, ಕೇಳೋದು ಎಷ್ಟು ಇಂಪಾರ್ಟೆಂಟು, ಹಾಡು ನೋಡಿದಾಗಲೂ ಅಷ್ಟೇ ಖುಷಿ ಸಿಗುತ್ತೆ. ಓವರ್ ಟು ದರ್ಶನ್, ಪಾಪ ಅವನು ನೋಡ್ತಾ ಇದ್ದಾನೆ. ಹಂಗೇನಿಲ್ಲ. ಫಸ್ಟ್ ಆಫ್ ಆಲ್ ದೀಕ್ಷಿತ್ ಸರ್, ಉಷಾಮ್ಯಾಗೆ ತುಂಬಾ ಥ್ಯಾಂಕ್ಸ್. ಆಪ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ. ಅಂಡ್ ಅಭಿ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ NYD ಸ್ಟುಡಿಯೋ, ನಿತಿನ್ ಅಂಡ್ ಯುಗಂಧರ್, ನನ್ನ ಜೊತೆ ಕೋರಿಯೋಗ್ರಫಿಗೆ ಸಹಾಯ ಮಾಡಿದಂತಹ ಇಬ್ರು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆರ್ಟಿಸ್ಟ್ ನಿಖಿತಾ ಮತ್ತೆ ಅಶ್ವಿನಿ ಅವ್ರಿಗೂ ತುಂಬಾ ಥ್ಯಾಂಕ್ಸ್.
ಥ್ಯಾಂಕ್ಸ್. ಎಲ್ರು ಸಾಂಗ್ ನೋಡಿ ಎಲ್ರು ವಿಜುವಲ್ಸ್ ಇನ್ನೂ ಚೆನ್ನಾಗಿದೆ. ಥ್ಯಾಂಕ್ ಯು ಅಷ್ಟೇ. ಶಿವನ್ ಬಗ್ಗೆ ಏನ್ ಹೇಳಕ್ಕೂ ನಾವು ತುಂಬಾ ಕಮ್ಮಿನೇ. ಆ ಶಿವ ಕೊಟ್ಟಿರೋ ಜ್ಞಾನದಲ್ಲಿ ಒಂದ್ ಸ್ವಲ್ಪ ನಾವೇನೋ ಹೇಳಿದೀವಿ ಅಷ್ಟೇ. ಜೊತೆಗೆ ಅಭಿ ಸರ್ ನನಗೆ ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಇಂದ ಅಭಿ ಸರ್ ಗೊತ್ತು. ಹಾಗೆ ಪ್ರಕಾಶ್ ಸರ್ ಕೂಡ ಅವನು ಶ್ರೀಮನ್ನಾರಾಯಣ ಇಂದ ಕೂಡ ಪರಿಚಯ. ಸೊ ಇದು ಪ್ರಕಾಶ್ ಸರ್ ಯಾವಾಗಿದ್ರು ಒಂಥರ ಫ್ರೀ ಹ್ಯಾಂಡ್, ನೀನ್ ಏನ್ ಬೇಕಾದ್ರೂ ಮಾಡಪ್ಪ ಅನ್ನೋ ತರ. ಯಾಕೆ ಆಕ್ಚುಲಿ ಕ್ರಿಯೇಟಿವ್ ಇದಕ್ಕೆ ಪ್ರಕಾಶ್ ಸರ್ ಅಷ್ಟೊಂದು ಇದೇ ಮಾಡಲ್ಲ, ನಮಗೆ ಬಿಟ್ಬಿಡ್ತಾರೆ. ಸೊ ಅದೊಂದು ಈ ತರ ಸಾಂಗ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಈ ತರದೊಂದು ಸಪೋರ್ಟ್ ಇರಬೇಕು. ಜೊತೆಗೆ ಈ ಫಿಲ್ಮದು ವಿಜುವಲ್ ಐಡಿಯಾ ಏನಿದೆ ಅದನ್ನ ನಿಮಗೆ ಈ ಲಿರಿಕಲ್ ವಿಡಿಯೋಲಿ ತುಂಬಾ ಗೊತ್ತಾಗುತ್ತೆ. ಈ ತರ ಒಂದಷ್ಟು ಕ್ರಿಯೇಟಿವ್ ಐಡಿಯಾಸು ಈ ಸಿನಿಮಾಲಿ ಅಲ್ಲಲ್ಲಿ ನಿಮಗೆ ಡೈರೆಕ್ಟರ್ ಕೊಡ್ತಾ ಹೋಗ್ತಾರೆ. ಸೊ ಇದು ಒಂಥರ ಆ ವಿಜುವಲ್ ಐಡಿಯಾಗೆ ಈ ಸಾಂಗ್ ಒಂಥರ ಟೀಸರ್ ಇದ್ದಂಗೆ. ಯಾಕಂದ್ರೆ ಅವರು ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ವಿಜುವಲ್ ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಯಾಕಂದ್ರೆ ನಾನು ಸಿನಿಮಾ ನೋಡಿ ಇದನ್ನ ಹೇಳ್ತಾ ಇದೀನಿ. ಸೊ ಇದನ್ನ ನೀವು ನೋಡಿದ್ರೆ ಸಿನಿಮಾಲಿ ನಾವು ಏನು ವಿಜುವಲ್ ಆಸ್ಪೆಕ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರ ಕಂಟೆಂಟ್ ನ ತಲುಪಿಸೋದು ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಈ ಸಾಂಗ್ ನ ಇದೊಂಥರ ಲೈಫ್ ಟೈಮ್ ಸಾಂಗ್ ತರ. ಶಿವ ಎಷ್ಟೋ ಯುಗಗಳಿಂದ ಇದೆ. ಸೊ ಈ ಸಾಂಗು ಆತರ ಆಗ್ಲಿ ಅಂತ ನನ್ನ ಒಂದು ಪ್ರಾರ್ಥನೆ. ಸೊ ಫಸ್ಟು ನಾವು ಇವಾಗ ಹೆಂಗಿದೀವಿ, ಇಲ್ಲಿ ತುಂಬಾ ಸೈಲೆಂಟ್ ಆಗಿದ್ದೀವಿ. ಆಕ್ಚುಲ್ ಆಗಿ ಸೆಟ್ಟಲ್ಲಿ ಹಂಗೆ ಇರ್ತಾಲಿಲ್ಲ. ಅಭಿ ಸರ್ ಯೂಶಲ್ ಆಗಿ ಮೊಬೈಲ್ ಯೂಸ್ ಮಾಡಬೇಡಿ, ಗಲಾಟೆ ಮಾಡಬೇಡಿ ಅಂತ ಹೇಳೋರು. ಬಟ್ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದೀವಿ ಅಂತ ಅನ್ಕೋತೀವಿ. ಅದ್ರ ಜೊತೆಗೆ ಇದು ಫಸ್ಟ್ ಟೈಮ್ ನಾವು ಈ ಸಾಂಗ್ ಕೇಳಿದಾಗ ಎಲ್ಲರೂ ಒಂಥರ ವೈಬ್ ಮಾಡ್ತಾರೆ. ಯೂಶಲ್ ಆಗಿ ಆ ಜಾಗದಲ್ಲಿ ಹೆಂಗಿತ್ತೋ ಅದೇ ವೈಬ್ಗೆ ಒಂಥರ ನಾವೆಲ್ಲರೂ ಇನ್ವಾಲ್ವ್ ಆಗಿ ಆ ಸಾಂಗ್ನ ಅಷ್ಟು ಕೇಳುತ್ತಾ ಇದ್ವಿ. ಆಮೇಲೆ ನಾನು ಅಭಿ ಸರ್ ಕೇಳ್ತಾರೆ, ಸರ್ ಈ ಸಾಂಗ್ ಒಂದು ಚೂರು ಕಳ್ಸ್ಕೊಡ್ತೀರಾ ಅಂತ. ಬಟ್ ಅವರು ಫೈನಲಿ ಕೊಡ್ಲಿಲ್ಲ ನಮಗೆ. ಆ್ಯಂಡ್ ಮೋರ್ ಓವರ್ ಶಿವ ಇಸ್ ಮೈ ಫೇವ್ರೆಟ್ ಗಾಡ್. ಅದ್ರ ಜೊತೆಗೆ ಈಸ್ ಕಾಲ್ಡ್ ಆಸ್ ಆದಿಯೋಗಿ. ಆದಿಯೋಗಿ ಅಂದರೆ ಈಸ್ ದ ಫಸ್ಟ್ ಸೈಂಟ್. ಸೊ ಹಿ ಈಸ್ ಬಿಯಾಂಡ್ ಬರ್ತ್ ಅಂಡ್ ದ ಡೆತ್. ಅಂದರೆ ಅವ್ರಿಗೊಂದು ಇನ್ಫಿನಿಟ್ ಪವರ್ ಇದೆ. ಸೊ ಆ್ಯಂಡ್ ದಿಸ್ ಸಾಂಗ್ ಆಲ್ಸೋ ರಿಮೈಂಡ್ಸ್ ಮಿ ಆಫ್ ದಟ್ ಒನ್. ಆ್ಯಂಡ್ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಜುವಲ್ಸ್ ಏನು ನೋಡಿದ್ರೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಆ್ಯಂಡ್ AI ಯುಟಿಲೈಸೇಷನ್ ಇದ್ರಲ್ಲಿ ಗೊತ್ತಾಗ್ತಾರೆ. ಬಟ್ ನಿಮ್ಗೆ ಎಷ್ಟೊಂದು ಜನ ಗೊತ್ತಾಗಿದೆಯೋ ಅಲ್ಲೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಅದರದ್ದು ಕಲರ್ ಆಗಲಿ, ಕಲರ್ ಗ್ರೇಡಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಲಿರಿಕಲ್ ವಿಡಿಯೋ ನೀವೇನು ನೋಡಿದ್ದೀರಾ ವಿಜುವಲಿ ಇನ್ನೂ ತುಂಬ ಚೆನ್ನಾಗಿ ಎಲ್ಲರೂ ಕನೆಕ್ಟ್ ಆಗ್ತಾರೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹರ ಓಂ. ಸಾಂಗು ತುಂಬ ಪಾಸಿಟಿವ್ ಎನರ್ಜಿ ಇದೆ. ನೀವು ದುಃಖದಲ್ಲಿ ಕೇಳಿದ್ರೆ ನಿಮ್ಗೊಂದು ಎನರ್ಜಿ ಸಿಗುತ್ತೆ, ನೀವು ಖುಷಿಯಾಗಿ ಕೇಳಿದ್ರೆ ಇನ್ನೂ ಎನರ್ಜಿ ಡಬಲ್ ಆಗುತ್ತೆ. ಶಿವನ್ ಕೃಪೆ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಅದಕ್ಕೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೆಕ್ಸ್ಟ್ ನಿಮ್ಮ ಕೃಪೆ ಇರಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾ ಜರ್ನಿ ಒಂದು 6 ವರ್ಷದಿಂದ ನಾನು ಮತ್ತು ಅಭಿ ತುಂಬ ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಪ್ರಕಾಶ್ ಸರ್, ನೀವು ಅವ್ರಿಗೆ ಬೆಂತಟ್ಟಿ ಈ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಈ ಸಾಂಗ್ ಬಗ್ಗೆ ಏನಂದರೆ ಶಿವನ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ ನಾವು. ಶಿವ ದೊಡ್ಡ 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 ದೇವರು. ಆ್ಯಂಡ್ ತುಂಬ ನರ್ವಸ್ ಆಗ್ತಿದೆ. ತುಂಬ ದಿನದ ನಂತರ ನಾನು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿದ್ದೀನಿ. ಇವ್ರಿಗೆ ಬೇರೆ ಬಿಟ್ಬಿಟ್ಟೆ ಮಾತಾಡೋದಕ್ಕೆ. ಇರೋದೆಲ್ಲ ಇವರೇ ಮಾತಾಡ್ಬಿಟ್ಟಿದ್ರು. ಅಲ್ಲ, ಅದೇ ತಪ್ಪಾಗಿದ್ದಲ್ಲಿ. ಸರಿ, ಹಾಡು ಚೆನ್ನಾಗಿ ಬಂದಿದೆ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಾಳೆನೇ ರಿಲೀಸು ನನಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ನನಗೆ ಈ ಮೂವಿಲಿ ಅವಕಾಶ ಕೊಟ್ಟವರು ಎಲ್ಲರೂ ಕೊಟ್ಟಿದ್ದಾರೆ. ಅಂದರೆ ದೀಕ್ಷಿತ್ ಸರ್, ಉಷಾಮಾ ಮತ್ತು ಅಭಿಷೇಕ್ ಸರ್. ಫಸ್ಟ್ ಮೂವಿ ನಂದು, ಇದು ಲೀಡ್ ರೋಲಲ್ಲಿ. ದೊಡ್ಡವರು ಎಲ್ಲರೂ ಮಾತಾಡಿದ್ದಾರೆ, ನಾನೇನು ಮಾತಾಡೋಂಗಿಲ್ಲ. ಏನು ಎಲ್ಲರೂ ಸಪೋರ್ಟ್ ಮಾಡಿ ಮೂವಿಗೆ. ಥ್ಯಾಂಕ್ ಯು. ನೀವೀಗೇನು ನೋಡಿದ್ದೀರಾ ಇದು ಲಿರಿಕಲ್ ವಿಡಿಯೋ. ಇಲ್ಲಿ ನಿಮ್ಗೆ ಆ್ಯಕ್ಚುಯಲ್ ಸಿನಿಮಾ ವಿಜುವಲ್ಸ್ ಇಲ್ಲ. ಅಂದರೆ ಯೂಸ್ ಮಾಡಿ ತುಂಬ ವಿಜುವಲ್ಸ್ ನೀವು ನೋಡ್ತೀರಾ ಇದರಲ್ಲಿ. ಸಿನಿಮಾದ ವಿಜುವಲ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಮತ್ತು ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಟೀಮ್ ಅವ್ರಿಗೆ ಎಲ್ಲರಿಗೂ, ಡೈರೆಕ್ಟರ್ಗೆ, ಪ್ರಕಾಶ್ ಸರ್ಗೆ, ಮತ್ತು ದೀಕ್ಷಿತ್, ಬೃಂದ ಅವ್ರಿಗೆ, ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಸಾಂಗ್ನ, ಆದಷ್ಟು ರೀಚ್ ಆಗಲಿ. ಇನ್ನೂ ಒಂದಷ್ಟು ಕಂಟೆಂಟ್ಸ್ಗಳಿದೆ, ಅದು ರಿಲೀಸ್ ಮಾಡ್ತಾರೆ ಈಗ ಸದ್ಯದಲ್ಲೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಸಾಂಗ್ ವಿಜುವಲ್ಸ್ ಬಿಡ್ತೀವಲ್ಲ, ಹಾಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈಗೇನು ಗೊತ್ತಾಗಲ್ಲ ಆ್ಯಕ್ಚುಲಿ.